ಅಡ್ಗೆ ಮನೇಲಿ ಏನೋ ವಾಸನೆ ಬರ್ತಿದ್ದಿಲ್ಲ. ದುಡ್ಡು ತಂದಿದ್ಯಾ? ದುಡ್ಡ ಯಾಕೆ? ಯಾಕ ಸುಬ್ರಹ್ಮಣ್ಯ ಅವ್ರ ಪೆನ್ಷನ್ ಫೈಲ್ ಮೂವ್ ಮಾಡ್ಬೇಕಲ್ಲ, ಅದಕ್ಕೆ. ಫೈಲ್ ನ ಮೂವ್ ಮಾಡೋದು ನಿಮ್ ಡ್ಯೂಟಿ. ಈ ಕೆಲ್ಸಕ್ಕೇನೆ ಸರ್ಕಾರದ ನಿಮ್ಗೆ ಸಂಬಳ ಕೊಡೋದು. ಸಂಬಳನ ಏನು ಮಹಾ ಸಂಬಳ ಕೊಡ್ತಾರಯ್ಯ ಸರ್ಕಾರದವ್ರು. ಅವರು ಕೊಡೋ ಸಂಬಳ ನೆಚ್ಕೊಂಡ್ಬಿಟ್ರೆ ನಾನು ಶೇವ್ ಮಾಡ್ತೀನಲ್ಲ ಬ್ಲೇಡು, ಅದಕ್ಕೂ ನನ್ನ ಹೆಂಡತಿ ಹತ್ರ ಡಿಸ್ಕಷನ್ ಮಾಡಿ ಬಜೆಟ್ ಹಾಕ್ಬೇಕು. ಆ ಟಿವಿ ಬೆಲೆ ಎಷ್ಟು ಗೊತ್ತಾ ನಿನ್ಗೆ? ಈ ಟಿವಿನಲ್ಲಿ ಪ್ರೋಗ್ರಾಮ್ಗಿಂತ ಅಡ್ವರ್ಟೈಸ್ಮೆಂಟ್ಸೇ ಜಾಸ್ತಿ. ಅದ್ ತಗೊಳ್ಳಿ, ಇದ್ ತಗೊಳ್ಳಿ, ಅದಿದ್ರೆ ಚೆನ್ನಾಗಿರುತ್ತೆ, ಇದಿದ್ರೆ ಚೆನ್ನಾಗಿರುತ್ತೆ ಅಂತ. ಅದನ್ನೆಲ್ಲ ನಾನು ತಗೋಬೇಕು ತಾನೆ. ತಗೋಬೇಕು ಅಂದ್ರೆ ದುಡ್ಡು ಬೇಕು ತಾನೆ. ಅದಕ್ಕೆ ಹಿಂಗ್ ಕಲೆಕ್ಟ್ ಮಾಡ್ತಾ ಇರೋದು. ಈ ಮ್ಯೂಸಿಕ್ ಸಿಸ್ಟಮ್ ಬೆಲೆ ಎಷ್ಟು ಗೊತ್ತಾ? 35,000. ಸಿಕ್ಕಾಬಡೆ ಕಾಸ್ಟ್ಲಿ, ಇಂಪೋರ್ಟೆಡ್ ಪೀಸು. ಬೈ ಬಾ, ಈ ಡೈನಿಂಗ್ ಸೆಟ್ ಚೆನ್ನಾಗಿಲ್ವಾ? ಅದೆಲ್ಲ ಪ್ಯೂರ್ ಬೆಳ್ಳಿ, ಪ್ಯೂರ್. ಆ ಗ್ಲಾಸ್ ಇದೆಯಲ್ಲ, ಬೆಲ್ಜಿಯಂ ಗ್ಲಾಸು, 30,000 ರೂಪಾಯಿ. ಹಾ ಬಾಯ್. ಅಲ್ಲೋಡು, ಇಲ್ಲಿ ತೂಗ ಆಡ್ತಾ ಇದೆಯಲ್ಲ ಲಸ್ಟರ್, ಇದ್ರ ಬೆಲೆ ಎಷ್ಟು ಗೊತ್ತಾ? 12,000 ರೂಪಾಯಿ ಹೇಳ್ದ. ಕಾಸ್ಟ್ಲಿನೇ, ಹಂಗಂತ ಬಿಟ್ಬಿಡಕ್ಕಾಗತ್ತಾ? ತಗೊಂಡ್ಬಿಟ್ಟೆ. ಚೆನ್ನಾಗಿದೆ, ಆದ್ರೆ ಲಂಚ ತಗೊಳ್ಳೋದು ತಪ್ಪಲ್ವಾ? ಯಾವನಯ್ಯ ಹೇಳಿದ್ದು ಲಂಚ ತಗೊಳ್ಳೋದು ತಪ್ಪು ಅಂತ? ಇವತ್ತು ನಮ್ಮ ದೇಶದಲ್ಲಿ ಯಾವ ಆಫೀಸರು ಲಂಚ ಇಲ್ದೆ ಮನೆಗೆ ಹೋಗ್ತಾನೆ ಹೇಳು? ಉದಾಹರಣೆಗೆ ನಾನೇ ಲಂಚ ಇಲ್ದೆ ಮನೆಗೆ ಬಂದ್ರೆ ನನ್ನ ಹೆಂಡತಿ ಬೆಡ್ರೂಮ್ ಸೇರ್ದಲ್ಲಯ್ಯ, ಅಲ್ವೇನೆ? ಹೋಗ್ರಿ. ಕರ್ನಾಟಕ ಜನದ ಹತ್ರ ಭಿಕ್ಷೆ ಬೇಡ ತಂದಿರೋ ಈ ಬೆಲ್ಜಿಯಂ ಟೇಬಲ್ ಮೇಲೆ ಊಟ ಮಾಡ್ಲಿಲ್ಲ ಅಂದ್ರೆ ತಿಂದಿದ್ ಅರ್ಗಲ್ಲ ಅಲ್ಲ ಸರ್? ಬೇಡಯೋ ಬೇಡಯೋ. ಅಯ್ಯೋ, ಏನ್ರಿ ನೀವು? ಅವ್ನ ಮನೇಲಿರೋ ಸಾಮಾನೆಲ್ಲ ಒಡೆದು ಹಾಕ್ತಿದ್ದಾನೆ, ನೀವು ನೋಡ್ಕೊಂಡು ಸುಮ್ಮನೆ ಇದ್ದೀರಲ್ಲ. ಪೊಲೀಸ್ ಫೋನ್ ಮಾಡ್ರಿ. ಬರ್ಲಿ, ಪೊಲೀಸವರು ಬರ್ಲಿ. ಪೊಲೀಸವ್ರು ಬಂದು ಇದನ್ನೆಲ್ಲ ಯಾಕೆ ಹೊಡೆದಾಕ್ತೆ ಅಂತ ಕೇಳೋಕು ಮುಂಚೆ ನಿನಗ್ ಸಂಬಳ ಎಷ್ಟು, ಸರ್ಕಾರಿ ಸಂಬಳದಲ್ಲಿ ಇಷ್ಟೊಂದೆಲ್ಲ ಹೇಗ್ ಸಂಪಾದನೆ ಮಾಡಿದೆ ಅಂತ ನಿನ್ನೆ ವಿಚಾರಣೆ ಮಾಡ್ತಾರೆ. 30,000 ಹೋಯ್ತಲ್ಲೋ. ಆಮೇಲೆ ಆದಾಯಕ್ಕಿಂತ ಹೆಚ್ಚಾಗಿ ಆಸ್ತಿ ಮಾಡಿರೋರು ಕಾನೂನಿನ ಪ್ರಕಾರ ಅಕ್ರಮ ಅಂತ ಇದೇ ಟಿವಿಲಿ ತೋರಿಸ್ತಾ ಇರ್ತಾರಲ್ಲ, ನೋಡಿಲ್ವಾ? ಇಲ್ವಲ್ಲ ಮಾಮು, ಇವನ್ ಟಿವಿನೇ ನೋಡಲ್ವಂತ. ಟಿವಿನೇ ನೋಡ್ದೆ ಇದ್ಮೇಲೆ ಇವನು ಟಿವಿ ಇನ್ನೇನಿಗೆ? ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಮತ್ತಿದನ್ನೆಲ್ಲ ಸಂಪಾದನೆ ಮಾಡಕ್ಕೆ ಎಷ್ಟೊಂದು ಫೈಲ್ ಮೂವ್ ಮಾಡ್ಬೇಕು ನಾನು. ಗೌರ್ಮೆಂಟ್ ಆಫೀಸಲ್ಲಿ ಫೈಲ್ನ ಕರೆನ್ಸಿಯಿಂದ ತಳ್ಬೇಡಿ, ಕೈಯಿಂದ ತಳ್ಳಿ.